ಕನಸಿನಲ್ಲಿ ಇವುಗಳನ್ನು ಕಂಡರೆ ಏನು ಫಲ ಎಂದು ನಿಮಗೆ ತಿಳಿದಿದೆಯೇ? ಭಗವಾನ್ ಮುರುಗನ್ನನು ಕನಸಿನಲ್ಲಿ ಕಂಡರೆ ನಿಮ್ಮ ಜೀವನದ ದುಃಖಗಳು ದೂರವಾಗಿ ಪುನರ್ಜೀವನ ದೊರೆಯುತ್ತದೆ ಎಂದರ್ಥ. ಮೃತರಾದವರು ನಿಮ್ಮ ಕನಸಿನಲ್ಲಿ ಬಂದರೆ ಅವರು ನಿಮ್ಮೊಂದಿಗೆ ಏನೋ ಹೇಳಲು ಬಯಸುತ್ತಿದ್ದಾರೆ ಎಂದರ್ಥ. ದೇವರು ಕನಸಿನಲ್ಲಿ ಬಂದರೆ ನಿಧಿ ದೊರೆಯುತ್ತದೆ. ಹಾವು ಕನಸಿನಲ್ಲಿ ಬಂದರೆ ಶತ್ರುಗಳಿಂದ ಜಾಗರೂಕರಾಗಿರಬೇಕು. ಹಸು ಓಡುತ್ತಿರುವಂತೆ ಕನಸು ಕಂಡರೆ ಆರೋಗ್ಯವು ಹದಗೆಟ್ಟು ನೀವು ಅನಾರೋಗ್ಯಕ್ಕೆ ಒಳಗಾಗುವಿರಿ. ಪಕ್ಷಿಗಳು ಸಾಯುತ್ತಿರುವಂತೆ ಕನಸಿನಲ್ಲಿ ಕಂಡರೆ ಮನೆಯಲ್ಲಿ ಒಂದು ಕೆಟ್ಟ ಘಟನೆ ನಡೆಯುತ್ತದೆ. ಮಗು ಕನಸಿನಲ್ಲಿ ಬಂದರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ. ಆನೆ ಕನಸಿನಲ್ಲಿ ಬಂದರೆ ಸ್ಥಾನಮಾನ ಏರುತ್ತದೆ ಅಥವಾ ಬಡ್ತಿ ದೊರೆಯುತ್ತದೆ. ಭೂತಗಳು ಕನಸಿನಲ್ಲಿ ಬಂದರೆ ಹಳೆಯ ಸಮಸ್ಯೆಗಳು ಅಂತ್ಯಗೊಳ್ಳಲಿವೆ ಎಂದರ್ಥ. ಕುಲದೇವತೆ ಕನಸಿನಲ್ಲಿ ಬಂದರೆ ನಿಮ್ಮ ಹರಕೆ ಬಾಕಿ ಇದೆ ಎಂದರ್ಥ. ಮೃತರ ಶವವನ್ನು ದೇಹವನ್ನು ಕನಸಿನಲ್ಲಿ ಕಂಡರೆ ಶುಭ ಕಾರ್ಯಗಳು ನಡೆಯುತ್ತವೆ. ನೀವು ಸತ್ತಿರುವಂತೆ ಕನಸು ಕಂಡರೆ ನಿಮ್ಮ ಆಯುಷ್ಯವು ಹೆಚ್ಚುತ್ತದೆ. ಮದುವೆಯ ವೇಷ ಕನಸಿನಲ್ಲಿ ಕಂಡರೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ಬೆಕ್ಕು ಕನಸಿನಲ್ಲಿ ಬಂದರೆ ಬಂಧುಗಳಿಂದ ಜಾಗರೂಕರಾಗಿರಿ. ಚಿನ್ನ ಕನಸಿನಲ್ಲಿ ಬಂದರೆ ಸಂಪತ್ತು ಹೆಚ್ಚುತ್ತದೆ. ಶಿವಭಗವಂತನನ್ನು ಕನಸಿನಲ್ಲಿ ಕಂಡರೆ ನೀವು ಮಾಡಬೇಕಾದ ಕರ್ತವ್ಯ ಬಾಕಿ ಉಳಿದಿದೆ ಎಂದರ್ಥ. ಎತ್ತರದಿಂದ ಕೆಳಗೆ ಬೀಳುತ್ತಿರುವಂತೆ ಕನಸು ಕಂಡರೆ ನಿಮ್ಮ ಮನಸ್ಸು ದೊಡ್ಡ ತೊಂದರೆಯಲ್ಲಿದೆ ಎಂದರ್ಥ. ಮರಿ ಹಾಕಿದ ಹಸುವನ್ನು ಕನಸಿನಲ್ಲಿ ಕಂಡರೆ ಸ್ಥಿರವಾದ ಆಸ್ತಿಯು ನಿಮಗೆ ಲಭಿಸುತ್ತದೆ. ನೀವು ಅಪಾಯಕ್ಕೆ ಸಿಲುಕುವಂತೆ ಕನಸು ಕಂಡರೆ ನೀವು ಮಾಡುವ ಉದ್ಯೋಗದಲ್ಲಿ ನಷ್ಟವಾಗುತ್ತದೆ. ಕಾಳಿ ದೇವಿಯನ್ನು ಕನಸಿನಲ್ಲಿ ಕಂಡರೆ ನಿಮ್ಮ ಸುತ್ತಲಿನ ಶತ್ರುತ್ವಗಳು ದೂರವಾಗುತ್ತವೆ. ದೇವಸ್ಥಾನದೊಳಗೆ ಪ್ರವೇಶಿಸುವಂತೆ ಕನಸು ಕಂಡರೆ ನಿಮ್ಮ ಸೋಲಿನ ಸಮಯವು ಮುಗಿದು ಯಶಸ್ಸಿನ ಸಮಯ ಆರಂಭವಾಗಿದೆ ಎಂದರ್ಥ. ಹಾವು ಕಚ್ಚುತ್ತಿರುವಂತೆ ಕನಸು ಕಂಡರೆ ನಿಮಗೆ ಹಿಡಿದಿರುವ ಶನಿ ದೋಷ್ ಬಿಟ್ಟು ಹೋಗುತ್ತದೆ ಎಂದು ಸೂಚಿಸುತ್ತದೆ. ಕುದುರೆಯನ್ನು ಕನಸಿನಲ್ಲಿ ಕಂಡರೆ ದೊಡ್ಡ ಅದೃಷ್ಟವು ನಿಮ್ಮನ್ನು ಹುಡುಕಿ ಬರುತ್ತದೆ. ಹುಲಿಯನ್ನು ಕನಸಿನಲ್ಲಿ ಕಂಡರೆ ಮನಸ್ಸಿಗೆ ಶಕ್ತಿ ದೊರೆಯುತ್ತದೆ.